ಮತ್ತೊಂದು ಕಡೆ ಬಳ್ಳಾರಿಯಿಂದ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ಎನ್ ರೇಣುಕಾರಾಧ್ಯ ಬಿಗಿ ಭದ್ರತೆ ಯಾವ ರೀತಿಯಾಗಿದೆ, ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅವರು ತಲುಪುವಂತಹ ಸಾಧ್ಯತೆ ಇದೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಖಂಡಿತ ರಮ್ಯ, ಈಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮ್ಯಾಕ್ಸಿಮಮ್ ಅಂದರೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ದರ್ಶನ್ ಇರ್ತಕ್ಕಂಥ ವಾಹನ ಬಳ್ಳಾರಿ ಸೆಂಟ್ರಲ್ ಜೈಲನ್ನು ತಲುಪ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಜೈಲಿನ ಮುಂಭಾಗ ಸಾಕಷ್ಟು ಸೆಕ್ಯೂರಿಟಿಯನ್ನು ಟೈಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ಜೈಲಿನ ಮುಂಭಾಗದ ರಸ್ತೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ. ಸಾರ್ವಜನಿಕರು ಓಡಾಡದಂತೆ ಕ್ವಾರ್ಟರ್ಸ್ನಲ್ಲಿರುವವರು ಮಾತ್ರ ಸ್ಥಳೀಯರಿಗೆ ಓಡಾಡೋದಕ್ಕೆ ಅವಕಾಶವನ್ನು ಕೊಡ್ತಿದ್ದಾರೆ. ಇನ್ನುಳಿದಂತೆ ಹೊರಗಿನವರು ಯಾರೂ ಕೂಡ ಹೊರಬಾರಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ಅಲ್ಲಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಗೇಟ್ನ ಮುಂಭಾಗ ಮಾತ್ರ ಅಲ್ಲ, ಜೈಲಿಗೆ ಬರ್ತಾ ಇರ್ತಕ್ಕಂಥ ಯಾವ್ಯಾವ ರಸ್ತೆಗಳಿದೆ ಅದೆಲ್ಲವೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿಬಿಟ್ಟು ಸಾರ್ವಜನಿಕರು ಯಾರೂ ಕೂಡ ಓಡಾಡದಂತೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ದರ್ಶನ್ ಅನಂತಪುರ ಮಾರ್ಗವಾಗಿ ಬಳ್ಳಾರಿಗೆ ಎಂಟ್ರಿಯನ್ನು ಕೊಡ್ತಾರೆ. ಆ ಬಳಿಕ ಅನಂತಪುರ ಮಾರ್ಗದಿಂದ ನೇರವಾಗಿ ಸಂಗಮ್ ಸರ್ಕಲ್ಗೆ ಬರ್ತಾರೆ. ಸಂಗಮ್ ಸರ್ಕಲಿಂದ ನೇರವಾಗಿ ಕೂಲ್ ಕಾರ್ನರ್ ಮೂಲಕ ಮತ್ತೆ ಬಳ್ಳಾರಿ ಕನಕದುರ್ಗಮ್ಮ ಸರ್ಕಲನ್ನು ಬಳಸಿಬಿಟ್ಟು ನೇರವಾಗಿ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಆ ಒಂದು ವಾಹನ ಎಂಟ್ರಿ ಆಗುತ್ತೆ. ಆ ಬಳಿಕ ಇದೇ ಜೈಲಿನ ಮುಖ್ಯ ಗೇಟ್ ಈ ದ್ವಾರದ ಮೂಲಕವೇ ಗೇಟ್ನ ಒಳಗೆ ವೆಹಿಕಲ್ ಹೋಗುತ್ತೆ. ಆ ಬಳಿಕ ಕೆಲವೊಂದು ಪ್ರೊಸೀಜರ್ಗಳನ್ನು ಮುಗಿಸಿ ನೇರವಾಗಿ ಅವರನ್ನು ಹೈಟೆಕ್ ಸೆಲ್ಗಳಿಗೆ ಹಾಕುವಂಥ ಎಲ್ಲ ಕೆಲಸಗಳಾಗುತ್ತೆ. ಈಗ ಎಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ. ಈಗಾಗಲೇ ಎರಡು ಮಾರ್ಗದಲ್ಲಿ ಸ್ಟ್ಯಾಂಡ್ ಬೈ ಸೆಕ್ಯೂರಿಟಿಯನ್ನು ಪೊಲೀಸರು ಇಟ್ಟಿರ್ತಕ್ಕಂಥದ್ದು. ಯಾವ ಮಾರ್ಗದಲ್ಲೂ ಬಂದರೂ ಕೂಡ ಎಲ್ಲ ರೀತಿಯ ಸೆಕ್ಯೂರಿಟಿ ಕೊಡೋದಕ್ಕೆ ಸೂಚನೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸುಮಾರು ಇವತ್ತಿನ ಒಂದು ಅಂದಾಜಿನ ಪ್ರಕಾರ ಬಳ್ಳಾರಿಯಾದ್ಯಂತ 200ಕ್ಕೂ ಹೆಚ್ಚು ಪೊಲೀಸರನ್ನ ಸೆಕ್ಯೂರಿಟಿಗೆ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಕೇವಲ ಜೈಲ್ ಮುಂಭಾಗವೇ ಸುಮಾರು ಏನಿಲ್ಲ ಅಂದರೂ 50 ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಸುಮಾರು 4 ಡಿವೈಎಸ್ಪಿಗಳು 10 CPIಗಳನ್ನು ಬಳ್ಳಾರಿಯ ವಿವಿಧ ಭಾಗಗಳಲ್ಲಿ ಅವರ ನೇತೃತ್ವದಲ್ಲಿ ಸೆಕ್ಯೂರಿಟಿಗೆ ಹೆಚ್ಚಿನ ಒತ್ತನ್ನು ಕೊಡಲಾಗಿರ್ತಕ್ಕಂಥದ್ದು. ರಮ್ಯಾ ನೋಡಿ, ಮತ್ತೊಂದು ಕಡೆ ರೇಣುಕಾರಾಧ್ಯ ಪದೇ ಪದೇ ರೂಟ್ ಮ್ಯಾಪ್ ಅನ್ನ ಇವರು ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ ಅಧಿಕಾರಿಗಳು. ಅಲ್ಲಿನ ಬಳ್ಳಾರಿ ಅಧಿಕಾರಿಗಳಿಗೆ ಇದ್ಯಾವುದು ಕೂಡ ಸುಳಿವಿಲ್ವಾ? ಇವರು ಆಂಧ್ರ ಮುಖಾಂತರ ಬರ್ತಾರೆ ಅನ್ನೋದು ಈಗ ಸಿಕ್ಕಿರುವಂತಹ ಮಾಹಿತಿ. ಅಲ್ಲಿ ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು? ಇದ್ರ ಬಗ್ಗೆ ಏನಾದರೂ ಅಧಿಕಾರಿಗಳು ವಿಚಾರದ ಬಗ್ಗೆ ಮಾತನಾಡಿದ್ರ? ಈ ವಿಚಾರದ ಬಗ್ಗೆ ಏನಾದರೂ ಮಾಹಿತಿ ಕೊಟ್ರಾ ನಿಮಗೆ ಅಂತ? ಖಂಡಿತ ರಮ್ಯಾ, ಈ ವಿಚಾರದಲ್ಲಿ ಒಂದು ವಿಚಾರವನ್ನು ನಾವು ಹೇಳಲೇಬೇಕಾಗುತ್ತೆ. ಯಾಕಂದರೆ ಮೊದಲನೇದಾಗಿ ನಿನ್ನೆಯಿಂದನೂ ಕೂಡ ಬಳ್ಳಾರಿಗೆ ಬರುವ ರೂಟ್ ಮ್ಯಾಪನ್ನು 1 ಮತ್ತು 2 ಅನ್ನುವ 2 ರೂಟ್ ಮ್ಯಾಪ್ಗಳನ್ನು ರೆಡಿ ಮಾಡಿದ್ರು. ಯಾವ ಕ್ಷಣದಲ್ಲಿ ಯಾವ ರೂಟ್ ಮ್ಯಾಪ್ನಲ್ಲಿ ಬರ್ತಾರೆ ಅನ್ನೋದು ಇಲ್ಲಿಯವರೆಗೂ ಪೊಲೀಸರಿಗೂ ಕೂಡ ಮಾಹಿತಿ ಇರಲಿಲ್ಲ. ಆದರೆ ಈಗ ಒಂದು ಸ್ಪಷ್ಟವಾಗಿರ್ತಕ್ಕಂಥದ್ದು, ಅನಂತಪುರ ಮಾರ್ಗವಾಗಿ ಬಳ್ಳಾರಿಗೆ ಬರ್ತಾ ಇದ್ದಾರೆ ಅನ್ನೋದು ಈಗ ಸ್ಪಷ್ಟವಾಗಿರ್ತಕ್ಕಂಥದ್ದು. ಈ ರೀತಿಯಾಗಿ ಯಾಕೆ ರೂಟನ್ನು ಬದಲಾವಣೆ ಮಾಡಿದ್ರು ಅನ್ನೋದನ್ನು ಇನ್ಸೈಡ್ ಸ್ಟೋರಿಯನ್ನು ನೋಡೋದಾದರೆ, ಅಂದರೆ ಆಂಧ್ರ ಪ್ರದೇಶ ಅಂದರೆ ಏನು ಅನಂತಪುರ ಮಾರ್ಗವಾಗಿ ಬಳ್ಳಾರಿಗೆ ಬಂದರೆ ಅನಂತಪುರ ಮಾರ್ಗವಾಗಿ ಬಳ್ಳಾರಿಗೆ ಬಂದರೆ ಆಂಧ್ರದಲ್ಲಿ ಅಭಿಮಾನಿಗಳು ಅಂದರೆ ದರ್ಶನ್ ಅವರಿಗೆ ಅಭಿಮಾನಿಗಳ ಸಂಖ್ಯೆ ಕಡಿಮೆ ಇರುತ್ತೆ. ಹೀಗಾಗಿ ಅವರಿಗೆ ಎಷ್ಟು ಏನು ಪೊಲೀಸರಿಗೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ರೇಣುಕಾರಾಧ್ಯ. ಮತ್ತಷ್ಟು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು 40 ನಿಮಿಷದಲ್ಲಿ ಬಳ್ಳಾರಿ ಜೈಲಿಗೆ ದರ್ಶನ್ ತಲುಪಲಿಕ್ಕಿದ್ದಾರೆ. ಅನಂತಪುರ ಬಿಟ್ಟಿದ್ದಾರೆ ದರ್ಶನ್ ಇರುವಂತಹ ಕಾರು ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಆಂಧ್ರದ ಕುದುರೈ ಬಳಿ ದರ್ಶನ್ ಕಾರು ಹೋಗ್ತಾ ಇದೆ. ಕಾಟೇರನನ್ನ ಕೂಡಿಡೋದಕ್ಕೆ ಸ್ಪೆಷಲ್ ಸೆಲ್ ಕೂಡ ಒಂದ್ ಕಡೆ ರೆಡಿ ಆಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬಳ್ಳಾರಿ ಜೈಲಿಗೆ ದರ್ಶನ್ ರವರ ಆಗಮನ ಆಗುತ್ತೆ. ಬಳ್ಳಾರಿಯ ಜೈಲಿನ ಮುಂಭಾಗ 200ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ಕೂಡ ನೇಮಕ ಮಾಡಲಾಗಿರುವಂಥದ್ದು. 4 ಡಿವೈಎಸ್ಪಿಗಳನ್ನ ಕೂಡ ನೇಮಕ ಮಾಡಲಾಗಿರುವಂಥದ್ದು. ಯಾವುದೇ ರೀತಿಯಾದಂತಹ ತೊಂದರೆ ಆಗದ ರೀತಿಯಲ್ಲಿ ಅಭಿಮಾನಿಗಳನ್ನ ತಡೆ ಹಿಡಿಯುವಂತಹ ನಿಟ್ಟಿನಲ್ಲಿ ಎಲ್ಲ ಭದ್ರತೆಯನ್ನ ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಅವರು ಆಂಧ್ರ ಮುಖಾಂತರ ತಲುಪ್ತಾರೆ ಅನ್ನುವಂತಹ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಗೆ ಲಭ್ಯವಾಗಿದೆ. ಕುದುರೈ ಬಳಿ ದಾಸನ ಕರ್ಕೊಂಡು ಹೋಗುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಇನ್ನೇನು ಕೆಲವೇ ನಿಮಿಷ ಅಂದ್ರೆ 40 ನಿಮಿಷಗಳಲ್ಲಿ ದರ್ಶನ್ ಬಳ್ಳಾರಿ ಜೈಲನ್ನ ಸೇರ್ಲಿಕ್ಕಿದ್ದಾರೆ. ಅನಂತಪುರ ಬಿಟ್ಟಿದ್ದಾರೆ ದರ್ಶನ್ ಇರುವಂತಹ ಕಾರು ಅನ್ನುವಂತಹ ಡೀಟೇಲ್ಸ್ ಸಿಕ್ಕಿದೆ. ಆಂಧ್ರದ ಕುದುರೈ ಬಳಿ ದರ್ಶನ್ ಅನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕಾಟೇರನನ್ನ ಕಟ್ಟಿ ಹಾಕೋದಕ್ಕೆ ಕೂಡಿ ಹಾಕೋದಕ್ಕೆ ಸ್ಪೆಷಲ್ ರೆಡಿ ಕೂಡ ಅಂದ್ರೆ ಸ್ಪೆಷಲ್
ಸೆಲ್ ಕೂಡ ರೆಡಿ ಆಗಿದೆ. ಆ ಸೆಲ್ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ಕೂಡ ನಾವು ನಿಮಗೆ ತೋರಿಸಿದ್ವಿ. ಬಳ್ಳಾರಿ ಜೈಲಿನಲ್ಲಿ 15 ಕೊಠಡಿಗಳಿದ್ದಾವೆ. ಆ 15 ಕೊಠಡಿಗಳಲ್ಲಿ ಯಾವ ರೀತಿಯಾಗಿ ತಯಾರಿಯನ್ನು ನಡೆಸಿಕೊಳ್ಳಲಾಗಿದೆ ಅನ್ನೋದರ ಕುರಿತು ಡೀಟೇಲ್ಸ್ ನೀಡ್ತಾ ಹೋಗ್ತಾ ಇದ್ವಿ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನನ್ನ ಕಲೀಗ್ ಮೈಲಾರಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ಎನು ಮೈಲಾರಿ, ಸದ್ಯಕ್ಕೆ ಏನು ಡೀಟೇಲ್ಸ್ ರೇಣುಕಾರಾಧ್ಯ ಜಾಯ್ನ್ ಆಗಿದ್ದಾರೆ. ಸದ್ಯಕ್ಕೆ ರೇಣುಕಾರಾಧ್ಯ ಈಗಾಗಲೇ ದರ್ಶನ್ ಆಂಧ್ರದ ಕುದುರೈ ಬಳಿ ಇದ್ದಾರೆ ಅನ್ನುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇರುವಂಥದ್ದು. ನಾವು ಒಂದಷ್ಟು ಸೆಲ್ಗಳನ್ನು ಕೂಡ ಗಮನಿಸಿದ್ವಿ. ಅಲ್ಲಿ ಸೆಲ್ಗಳ ಬಗ್ಗೆ ನೀವು ಮಾಹಿತಿಯನ್ನ ಕೊಡ್ತಾ ಹೋಗ್ಬೋದಾ ಅಂತ? ಖಂಡಿತ ರಮ್ಯ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದರೆ ಮ್ಯಾಕ್ಸಿಮಮ್ ಅಂದರೆ 40 ನಿಮಿಷಗಳಲ್ಲಿ ದರ್ಶನ್ ಇರ್ತಕ್ಕಂಥ ವಾಹನ ಬಳ್ಳಾರಿ ಸೆಂಟ್ರಲ್ ಜೈಲನ್ನು ತಲುಪುತ್ತೆ. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಜೈಲ್ ಸಿಬ್ಬಂದಿ ಜೊತೆಗೆ ಬಳ್ಳಾರಿ ಸ್ಥಳೀಯ ಪೊಲೀಸರು ಮಾಡಿಕೊಂಡಿರುವಂಥದ್ದು. ಇನ್ನು ಪ್ರಮುಖವಾಗಿ ನೀವು ಸೆಲ್ ಬಗ್ಗೆ ಕೇಳಿದ್ರಿ, ಅದರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ಪ್ರಮುಖವಾಗಿ ದರ್ಶನ್ ಅವ್ರನ್ನ ಇಡೋದಕ್ಕೆ ವಿಶೇಷವಾಗಿ ಹೈಟೆಕ್ ಸೆಲ್ಗಳು ಅಂತ ಬಳ್ಳಾರಿ ಜೈಲ್ನಲ್ಲಿದ್ದಾವೆ. ಈ ಜೈಲ್ನಲ್ಲಿ ಇರ್ತಕ್ಕಂಥ ಹೈಟೆಕ್ ಸೆಲ್ಗಳಲ್ಲಿ ದರ್ಶನ್ ಅವ್ರನ್ನ ಇಡೋದಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಸುಮಾರು 16 ಹೈಟೆಕ್ ಸೆಲ್ಗಳು ಈ ಒಂದು ಜೈಲಿನಲ್ಲಿ ಇರ್ತಕ್ಕಂಥದ್ದು. ಅಂದರೆ ಸಾಮಾನ್ಯ ಕೈದಿಗಳಿಗೆ ಬೇರೆ, ವಿಶೇಷ ಪ್ರಕರಣದಲ್ಲಿ ಬಂದಿರತಕ್ಕಂಥ ಆರೋಪಿಗಳನ್ನು ಇರಿಸೋದಕ್ಕೆ ಬೇರೆ ರೀತಿಯ ಸೆಲ್ಗಳ ವ್ಯವಸ್ಥೆ ಈ ಒಂದು ಜೈಲಿನಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಹೈಟೆಕ್ ಸೆಲ್ಗಳಲ್ಲಿ 15ನೇ ನಂಬರ್ ಹೈಟೆಕ್ ಸೆಲ್ನಲ್ಲಿ ದರ್ಶನ್ ಅವ್ರನ್ನ ಇರಿಸ್ತಾರೆ. ಸುಮಾರು 15ನೇ ನಂಬರ್ ಹೈಟೆಕ್ ಸೆಲ್ ಏನಿರುತ್ತಲ್ಲ ಅದರ ಅಕ್ಕಪಕ್ಕದ ಸೆಲ್ಗಳನ್ನು ಖಾಲಿ ಬಿಡೋದಕ್ಕೆ ಈಗಾಗಲೇ ಜೈಲು ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಇನ್ನುಳಿದ ಆ ಕಂಪಾರ್ಟ್ಮೆಂಟ್ನಲ್ಲಿರ್ತಕ್ಕಂಥ ಇನ್ನುಳಿದ ಸೆಲ್ಗಳಲ್ಲಿ 11 ಆರೋಪಿಗಳಿದ್ದಾರೆ. ಇವರಿಗೆ ಯಾವುದೇ ರೀತಿಗೆ ಟಚ್ ಮಾಡದೇ ಇರೋ ರೀತಿಯಲ್ಲಿ, ಅಂದರೆ ಒಬ್ಬರಿಗೊಬ್ಬರು ಕಾಣದೇ ಇರೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಒಂದು ವೇಳೆ ಆ ಸೆಲ್ನಲ್ಲಿ ಇವರನ್ನು ಹಾಕಿದರೆ ಕನಿಷ್ಠ ಅಂದ್ರು ಅವರು ದಿನಕ್ಕೆ ಅರ್ಧ ಗಂಟೆ ಮಾತ್ರ ಹೊರಗೆ ಬರಬಹುದೇ ವಿನಃ ಅದಕ್ಕಿಂತ ಹೆಚ್ಚಿನ ಸಮಯ. ಧನ್ಯವಾದ ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಪರಪ್ಪನ ಅಗ್ರಹಾರದಿಂದ ಬ್ರಿಟಿಷರ ಕಾಲದ ಬಳ್ಳಾರಿ ಕಾರಾಗೃಹಕ್ಕೆ ಪೊರ್ಕಿ ಶಿಫ್ಟ್ ಕೂಡ ಆಗ್ತಾ ಇದ್ದಾರೆ. ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ಇನ್ ಮುಂದೆ ದಾಸ ಮುದ್ದೆಯನ್ನ ಮುರಿಲಿಕ್ಕಿದ್ದಾರೆ. ಹಾಗಾದ್ರೆ ಕಾಟೇರ ವಾಸದ ಸೆಲ್ ಹೇಗಿದೆ, ಆ ಕುರಿತ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಪೊರ್ಕಿ ಜೈಲುವಾಸ. ಬ್ರಿಟಿಷರ ಕಾಲದ ಬಳ್ಳಾರಿ ಜೈಲಿಗೆ ದಾಸ ಶಿಫ್ಟ್. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನವಗ್ರಹಗಳಂತೆ ಮೆರೆಯುತ್ತಿದ್ದ ಡಿ ಗ್ಯಾಂಗ್ ಛಿದ್ರವಾಗಿದೆ. ಕೊಲೆ ಕೇಸ್ನಲ್ಲಿ ಕಂಬಿ ಎಣಿಸುತ್ತಿದ್ರು ದೌಲತ್ತೇನು ಕಡಿಮೆಯಾಗಿರಲಿಲ್ಲ. ಜೈಲಿನಲ್ಲಿ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಮೋಜು ಮಸ್ತಿ ಮಾಡುತ್ತಿದ್ದ ಪೊರ್ಕಿ ಬಂಡವಾಳ ಫೋಟೋ ಆ ವಿಡಿಯೋದಲ್ಲಿ ಬಯಲಾಗಿ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಿತ್ತು. ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿನಿಂದ ದಾಸನನ್ನ ಉರಿ ಬಿಸಿಲಿನ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಹಾಗಾದ್ರೆ ದಾಸ ಶಿಫ್ಟ್ ಆದ ಬ್ರಿಟಿಷರ ಕಾಲದ ಭಯಾನಕ ಬಳ್ಳಾರಿ ಸೆಂಟ್ರಲ್ ಜೈಲ್ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ಪೊರ್ಕಿ ಸೆಲ್ ಹೇಗಿದೆ ಗೊತ್ತಾ? ಬ್ರಿಟಿಷರ ಕಾಲದ ಬಳ್ಳಾರಿ ಜೈಲಿನಲ್ಲಿ ದಾಸ ವಾಸ ಮಾಡಲಿದ್ದಾನೆ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಪೊರ್ಕಿ ಜೈಲುವಾಸ ಅನುಭವಿಸಲಿದ್ದಾನೆ. 3 ದಶಕಗಳ ಹಿಂದೆ ನಿರ್ಮಾಣವಾಗಿದ್ದ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಶಿಕ್ಷೆ ಅನುಭವಿಸಲಿದ್ದಾನೆ. ಪಂಜಾಬ್ ಸಿಎಂ ಹತ್ಯೆ ಮಾಡಿದ್ದ ಉಗ್ರರು ಇದ್ದಂತಹ ಸೆಲ್ನಲ್ಲಿ ಕಂಬಿ ಎಣಿಸಲಿದ್ದಾನೆ. ಉಗ್ರರು ಇದ್ದ ಸೆಲ್ನಲ್ಲಿ ಪೊರ್ಕಿ ಬಾಸ್ ಇರಲಿದ್ದಾನೆ. ರೌಡಿ ಶೀಟರ್ಗಳ ಜೊತೆ ಕುಳಿತು ಸಿಗರೆಟ್ ಸೇದುತ್ತಾ ಎಂಜಾಯ್ ಮಾಡಿದ್ದ ಪೊರ್ಕಿಯನ್ನ ಬ್ರಿಟಿಷರ ಕಾಲದ ಬಳ್ಳಾರಿ ಕಾರಾಗೃಹಕ್ಕೆ ಶಿಫ್ಟ್ ಆಗಿದ್ದಾನೆ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಮುದ್ದೆ ಮುರಿಯಲಿದ್ದಾನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.